ಪ್ರತಿ ಜನವರಿನಲ್ಲಿ ನಾವು ಒಂದೇ ಪ್ರಾಮಿಸ್ ಮಾಡ್ತೀವಿ, ಈ ವರ್ಷ ನಾನು ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ. ಮತ್ತು ಪ್ರತಿ ಡಿಸೆಂಬರ್ನಲ್ಲಿ ನಮ್ಮನ್ನೇ ಕೇಳ್ಕೊತೀವಿ, ಎಲ್ಲಿಂದ ಎಲ್ಲಿಗೆ ಹೋಯಿತು ಅಂತ. ಏನಾದರೂ ಪ್ರಾಬ್ಲಮ್ ನಮ್ಮ ಪ್ರಾಮಿಸ್ ಅಲ್ಲ ಅಂದರೆ, ಅದು ನಾವು ಆಡ್ತಿರೋ ಗೇಮೇ ತಪ್ಪಾಗಿದ್ರೆ. ಒಂದು ಒಳ್ಳೆ ಹೋಪಿಂದ ಜನವರಿ ಶುರುವಾಗುತ್ತೆ. ಕಾನ್ಫಿಡೆನ್ಸ್ ಇರುತ್ತೆ, ಕಂಟ್ರೋಲ್ ಇದೆ ಅನಿಸುತ್ತೆ ಈ ವರ್ಷ ಅಂತ ತಮಗೆ ತಾವೇ ಹೇಳ್ಕೊತೀವಿ. ಆಮೇಲೆ ಲೈಫ್ ಶುರುವಾಗುತ್ತೆ. ಸ್ಕ್ಯಾನ್ ಆ್ಯಂಡ್ ಪೇ ಎಕ್ಸ್ಪೆನ್ಸಸ್ಸು, ಸಡನ್ EMIಸು, ಫ್ಯಾಮಿಲಿ ಫಂಕ್ಷನ್ಸು, ಒಂದು ಚಿಕ್ಕ ಎಮರ್ಜೆನ್ಸಿ ಬೇರೆ. 6ನೇ ವಾರ ಬರೋದ್ರೊಳಗೆ ಆ ಬಿಗ್ ರೆಸಲ್ಯೂಷನ್ ಹಾಗೇ ಹೋಗುತ್ತೆ. ಈಗ ಕೇರ್ಫುಲಿ ಕೇಳಿ, ನೀವು ಪ್ರಾಬ್ಲಮ್ ಅಲ್ಲ, ನೀವು ಕೇರ್ಲೆಸ್ ಕೂಡ ಅಲ್ಲ, ನೀವು ಹಣದ ಬಗ್ಗೆ ತಿಳಿದಿಲ್ಲ ಅಂತನೂ ಅಲ್ಲ. ನೀವು ಜಸ್ಟ್ ರೈಟ್ ಟೂಲ್ಸ್ ಇಲ್ಲದೆ ಫೈಟ್ ಮಾಡ್ತಿದ್ದೀರ ಅಷ್ಟೇ. ಇದು ವಿಲ್ ಪವರ್ ಪ್ರಾಬ್ಲಮ್ಮೂ ಅಲ್ಲ, ಇದು ಡಿಸೈನ್ ಪ್ರಾಬ್ಲಮ್. ಇದು ಕಹಿ ಸತ್ಯ. ನಮ್ಮ ಬ್ರೈನ್ ಇವತ್ತಿಗೆ ಸೆಟ್ ಆಗಿದೆ. ಇವತ್ತು ಕಂಫರ್ಟ್ ಮತ್ತು ಮುಂದಿನ ವರ್ಷ ಸೆಕ್ಯೂರಿಟಿ ಚಾಯ್ಸ್ ಬಂದಾಗ ನಮ್ಮ ಬ್ರೈನ್ ಇವತ್ತಿಂದೇ ಚೂಸ್ ಮಾಡುತ್ತೆ. ಮತ್ತು ಇದು ವೀಕ್ನೆಸ್ ಅಲ್ಲ, ಇದು ಬಯಾಲಜಿ. ವಿಲ್ ಪವರ್ ಅನ್ನೋದನ್ನು ಗ್ಯಾಸ್ ಸಿಲಿಂಡರ್ ಥರ ಥಿಂಕ್ ಮಾಡೋಣ. ಪ್ರತಿ ಸ್ಮಾಲ್ ಡಿಸಿಷನ್ಗೆ ಸ್ವಲ್ಪ ಗ್ಯಾಸ್ ಯೂಸ್ ಆಗುತ್ತೆ. ಒಂದು ಪಾಯಿಂಟ್ನಲ್ಲಿ ಸಿಲಿಂಡರ್ ಖಾಲಿ ಆಗುತ್ತೆ. ಹಾರ್ಡ್ ವರ್ಕ್ ಮಾಡೋದ್ರಿಂದ ಸಾಲ್ವ್ ಆಗಲ್ಲ. ಗ್ಯಾಸ್ ಇಲ್ಲದೆ ಸ್ಟವ್ ವರ್ಕ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಹೇಗೆ? ಆ್ಯಕ್ಚುಲಿ ವರ್ಕ್ ಆಗೋದೇನು ಅಂದರೆ ಸಿಸ್ಟಮಿಂದ. ಅದಕ್ಕಾಗಿ ಹಣಕಾಸು ಅನ್ನೋದನ್ನು ಕಾಂಪ್ಲಿಕೇಟೆಡ್ ಅಂತ ಥಿಂಕ್ ಮಾಡೋದನ್ನೇ ಸ್ಟಾಪ್ ಮಾಡಿ. ಅದನ್ನು ನಮಗೆ ಎಲ್ರಿಗೂ ಗೊತ್ತಿರುವ ಒಂದು ಅಡಿಗೆ ವ್ಯವಸ್ಥೆ ಅಂತ ಯೋಚಿಸೋಣ. ಜನರಲಿ ಎಲ್ಲರ ಮನೆಯಲ್ಲೂ ಯಾರೂ ಬೆಳಗ್ಗೆ ಎದ್ದು ಪ್ಯಾನಿಕ್ ಆಗಿ ಕೇಳಲ್ಲ, ಇವತ್ತು ಊಟ ಇದೆಯಾ? ಫುಡ್ ಮ್ಯಾಜಿಕ್ ಆಗಿ ಬರಲ್ಲ. ಸಿಸ್ಟಮ್ ಇರುತ್ತೆ, ಮನೆಯಲ್ಲಿ ಪ್ರಾವಿಷನ್ ಇರುತ್ತೆ, ತಿಂಡಿ ಊಟ ಪ್ಲ್ಯಾನ್ ಮಾಡಿರ್ತಾರೆ, ಎಲ್ಲವೂ ಕ್ವೈಟ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗುತ್ತಾ ಇರುತ್ತೆ. ದುಡ್ಡು ಕೂಡ ಹಾಗೇ ವರ್ಕ್ ಮಾಡಬೇಕು. ನಮ್ಮಲ್ಲಿ ಹೆಚ್ಚಿನವ್ರು ಮಾಡೋ ದೊಡ್ಡ ತಪ್ಪು ಏನು ಹೇಳಿ? ಎಲ್ಲ ಇನ್ಕಮ್ ಒಂದೇ ಬ್ಯಾಂಕ್ ಅಕೌಂಟ್ಗೆ ಹಾಕೋದು. ಬ್ಯಾಲೆನ್ಸ್ ದೊಡ್ಡದಾಗಿ ಕಾಣಿಸಿದ್ರೆ ರಿಲ್ಯಾಕ್ಸ್ ಆಗ್ತೀವಿ, ಸ್ಪೆಂಡ್ ಮಾಡ್ತೀವಿ. ಆಮೇಲೆ ಬಿಲ್ಸು, EMIಸು ಅದು ಸಡನ್ಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಇದು ಮನಿ ಪ್ರಾಬ್ಲಮ್ ಅಲ್ಲ, ಇದು ಮತ್ತೆ ಡಿಸೈನ್ ಪ್ರಾಬ್ಲಮ್ಮೇ. ಇದನ್ನು ಫಿಕ್ಸ್ ಮಾಡೋದು ತುಂಬ ಸಿಂಪಲ್ಲು. 3 ಮನಿ ಪಾಟ್ಸ್ ಇದೆ. ಇನ್ಕಮ್ ಬಂದ ತಕ್ಷಣ 3 ಭಾಗ ಆಗಿ ಡಿವೈಡ್ ಮಾಡೋದು. ಮೊದಲನೇದು ಎಸೆನ್ಷಿಯಲ್ಸ್ ಭಾಗದಲ್ಲಿ ಮನೆ ರೆಂಟು, ಬಿಲ್ಸು, ಮಕ್ಕಳ ಸ್ಕೂಲ್ ಫೀಸು ಆಟೋಮ್ಯಾಟಿಕ್ಕಾಗಿ ಹ್ಯಾಂಡಲ್ ಆಗಬೇಕು. 2ನೇ ಪಾರ್ಟಲ್ಲಿ ಫ್ಯೂಚರ್ ಭಾಗದಲ್ಲಿ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್, ಎಮರ್ಜೆನ್ಸಿ ಫಂಡ್ ಫಸ್ಟ್ ಸೇವ್ ಮಾಡಿ ಆಮೇಲೆ ಸ್ಪೆಂಡ್ ಮಾಡಬೇಕು. 3ನೇ ಭಾಗದಲ್ಲಿ ಎಂಜಾಯ್ಮೆಂಟ್ ಭಾಗದಲ್ಲಿ ಹೊರಗಡೆ ಊಟ, ತಿಂಡಿ, ಶಾಪಿಂಗ್ಸ್, ಚಿಕ್ಕ ಚಿಕ್ಕ ಸಂತೋಷಗಳು ಗಿಲ್ಟ್ ಫ್ರೀ ಇಲ್ಲದೆ ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ಬೇರೆ ಎಲ್ಲ ಆವಾಗಲೇ ಕವರ್ ಆಗಿದೆಯಲ್ಲ. ಇದು ಬಡ್ಜೆಟಿಂಗ್ ಅಲ್ಲ. ಬಡ್ಜೆಟಿಂಗ್ ಅಂದರೆ ರೆಸ್ಟ್ರಿಕ್ಟ್ ಮಾಡೋದು. ಇದು ಸಿಸ್ಟಮ್ ಫ್ರೀಡಮ್. ಲೈಫ್ ಅನ್ಪ್ರೆಡಿಕ್ಟೇಬಲ್ ಅಲ್ವಾ? ಅದಕ್ಕೆ ಎಮರ್ಜೆನ್ಸಿ ಬಫರ್ ಬಿಲ್ಡ್ ಮಾಡ್ತೀವಿ. 3ರಿಂದ 6 ತಿಂಗಳು ಎಸೆನ್ಷಿಯಲ್ಸ್. ಅಡುಗೆ ಮನೇಲಿ ಎಕ್ಸ್ಟ್ರಾ ಅಕ್ಕಿ ಇರೋ ಹಾಗೆ. ಶಾಕ್ನ ಅಬ್ಸರ್ವ್ ಮಾಡುತ್ತೆ, ಪ್ಯಾನಿಕ್ ಬರಲ್ಲ. ಇದರಿಂದ ಸಿಂಪಲ್ ಟೇಕ್ಅವೇ ಏನಂದರೆ, ದುಡ್ಡಿನ ಜೊತೆ ಫೈಟ್ ಮಾಡಬೇಡಿ ಯಾವತ್ತು. ಅದು ನೀವು ಗೆಲ್ಲೋ ಯುದ್ಧ ಅಲ್ಲ. ಅದ್ರ ಬದಲು ನಿಮಗಾಗಿ ವರ್ಕ್ ಆಗೋ ಸಿಸ್ಟಮ್ ಡಿಸೈನ್ ಮಾಡಿ. ರೆಸಲ್ಯೂಷನ್ಸ್ ಮರೆ ಆಗುತ್ತೆ, ಆದರೆ ಗುಡ್ ಸಿಸ್ಟಮ್ ಯಾವತ್ತೂ ಫೇಲ್ ಆಗಲ್ಲ. ಇಂಥ ಕ್ಲಾರಿಟಿಗಾಗಿ ಅವಕಾಶ್ ಫಾಲೋ ಮಾಡಿ.